ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾವು ಹೋಗ್ತಾ ಇದೀವಿ ಇವತ್ತು ದಿಬ್ಬಾಗಿರಿ ವ್ಯೂ ಪಾಯಿಂಟ್ಗೆ. ಈ ವ್ಯೂ ಪಾಯಿಂಟ್ ಬಂದು ನಂದಿ ಹಿಲ್ಸ್ ಪಕ್ಕನೇ ಇರೋದು, ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಎರಡಕ್ಕೂ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಈ ಪ್ಲೇಸ್ ಬಂದು ಬೆಂಗಳೂರಿಂದ 150-55 ಕಿಲೋಮೀಟರ್ ಇದೆ ಅಷ್ಟೇ. ಹೆಬ್ಬಾಳ ಸೈಡಿಂದ ಹೋಗೋರಿಗೆ ಇನ್ನೂ ಸ್ವಲ್ಪ ಹತ್ರನೇ ಇದೆ. ಎಕ್ಸಾಕ್ಟ್ ನಂದಿ ಹಿಲ್ಸು ನಿಮಗೆ ರೈಟ್ ಸೈಡಲ್ಲಿ ಇದೆ ಅಂದರೆ ಇದು ಲೆಫ್ಟ್ ಸೈಡ್ಗೆ ಬರುತ್ತೆ. ಸೇಮ್ ರೂಟೇ ಹೋಗ್ಬೇಕು. ದೇವನಹಳ್ಳಿ ಏರ್ಪೋರ್ಟು ಮುಂದೆಗಡೆ ಲೆಫ್ಟು, ಒಳಗಡೆ ಸೇಮ್ ರೂಟೇ ಹೋಗೋದು ಇಲ್ಲಿಗೂ. ಸೊ ಇವಾಗ ಮನೆ ಬಿಟ್ಟಿದ್ದೀವಿ. ಮನೆ ಬಿಟ್ಟಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಟೈಮ್ ಬಂದು 6 ಗಂಟೆ ಆಗಿದೆ. ನೋಡ್ಬೋದು ಸ್ವಲ್ಪ ಬೆಳಕಾಗಿದೆ, ಫುಲ್ ಚಳಿ ಹೊಡಿತಾ ಇದೆ. ಗಾಡಿ ಸರ್ವಿಸ್ ಲೈಟ್ ಇರೋದು ಇಶ್ಯೂ ಅಲ್ಲ, ಆ್ಯಕ್ಚುಲಿ ಸರ್ವಿಸಿಗೆ ಬಂದಿದೆ ನಿನ್ನೆ. ಇದೊಂದು ಚಿಕ್ಕ ರೈಡ್ ಮುಗಿಸ್ಬಿಟ್ಟು ನಾಳೆ ಕೊಡೋಣ ಅಂತ ಇದ್ದೀನಿ. ಸೊ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಜಾಗ ನಾನು ರೀಲ್ಸಲ್ಲಿ ನೋಡಿದೆ, ತುಂಬ ಚೆನ್ನಾಗಿದೆ. ಒಂಥರ ಒಂದು 20-25 ನಿಮಿಷ ಟ್ರೆಕ್ಕಿಂಗ್ ಇದೆ, ಫುಲ್ಲು ಫಾಗ್ ಇದೆ, ಫುಲ್ಲು ಗ್ರೀನರಿ ಇದೆ. ಎನಿವೇ ನಂದಿ ಹಿಲ್ಸು ಒಂಥರ ಮಾರ್ಕೆಟ್ ಇದ್ದಂಗೆ. ಅಲ್ಲೋಗಿ ಫೋಟೋ ತಗೊಳಕ್ಕಾಗದೆ, ನೆಮ್ಮದಿಯಾಗಿ ಕುತ್ಕೊಳ್ಳೋಕ್ಕಾಗದೆ, ಆ ಜನದ ಮಧ್ಯೆ ಹೋಗೋದಕ್ಕಿಂತ ಈ ಥರ ಯಾವ್ದಾದ್ರು ಅನ್ಎಕ್ಸ್ಪ್ಲೋರ್ಡು ಖಾಲಿ ಪ್ಲೇಸ್ಗಳು ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಂದಿ ಹಿಲ್ಸೂ ಹೋಗಿದ್ದೀನಿ 2 ಸಲ, ಬಟ್ ಅದು ವೀಡಿಯೋಸ್ಗೆ ಫೋಟೋಸ್ಗೆ ಎಲ್ಲ ಅಷ್ಟು ಮಜಾ ಬರಲ್ಲ. ಸೊ ಈ ಬೆಟ್ಟ ಬಂದು ಏನು ತುಂಬ ದೊಡ್ಡ ಬೆಟ್ಟ ಅಂತ ಏನಲ್ಲ, ಇದೊಂಥರ ಆಲ್ಟರ್ನೇಟಿವ್ ಬೆಟ್ಟ, ಚಿಕ್ಕ ಬೆಟ್ಟನೇ. ಫುಲ್ ಟ್ರೆಕ್ಕಿಂಗು ವ್ಯೂ ಎಲ್ಲ ಚೆನ್ನಾಗಿದೆ. ಸೊ ಮುಂದೆ ನೀವೇ ನೋಡ್ತೀರಾ ಹೇಗಿದೆ ಅಂತ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತು ಗಾಡಿ ಓಡಿಸೋದೇ ಒಂಥರ ಮಜಾ. ಖಾಲಿ ರೋಡು, ತಣ್ಣಗಿರೋ ಗಾಳಿ, ಒಂಥರ ಸಕ್ಕದಾಗಿರುತ್ತೆ. ಇದೊಂದೇ ಒಳ್ಳೆ ಟೈಮು ಬೆಂಗಳೂರಲ್ಲಿ ಗಾಡಿ ಓಡಿಸೋಕ್ಕೆ. ಈ ವರ್ಷ ಇಷ್ಟೊತ್ತಿಗೆಲ್ಲ ಹೆವಿ ಮಳೆ ಬರಬೇಕಿತ್ತು, ಮಾನ್ಸೂನ್ ಫೀಲ್ ಕೊಡಬೇಕಿತ್ತು. ಕ್ಲೌಡ್ಗಳು ಬರ್ತಾ ಇದೆ, ಮಳೆ ಬರ್ತಾ ಇಲ್ಲ. ನಾವು ಸೇಫ್ಟಿಗೆ ರೈನ್ ಕವರ್ ಎತ್ಕೊಂಡಿದ್ದೀವಿ. ಬಂದರೆ ಸ್ವಲ್ಪ ಹನಿ ಬರ್ಬೋದು ಅಷ್ಟೇ, ಕ್ಯಾಶುವಲ್ ಆಗಿ ಬರೋ ಥರ. ಸೊ ನೋಡಬೇಕು, ಕ್ಲೌಡ್ ಅಂತೂ ಇದೆ ಸ್ವಲ್ಪ. ಸೊ ನೋಡ್ಬೋದು, ರೈಡರ್ಸ್ಗಳು ಸ್ವಲ್ಪ ಜನ ಹೋಗ್ತಾ ಇದಾರೆ. ಇಲ್ಲಿ ಕಾಣಿಸಲ್ಲ, ಟೋಲ್ ಆದ್ಮೇಲೆ ಕಾಣಿಸ್ತಾರೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ರೈಡರ್ಸ್ಗಳು ನಿಂತಿರ್ತಾರೆ. ಸೊ ನೋಡಬೇಕು. ಇವತ್ತು ನಮ್ಮ ಜೊತೆ ನಾವು ಒಬ್ಬರೇ ಹೋಗ್ತಾ ಇಲ್ಲ, ಜೊತೆಗೆ ಇನ್ನು ನಮ್ಮ ಫ್ರೆಂಡ್ಸ್ ಎಕ್ಸ್ಪಲ್ಸ್ ಅವರಿಬ್ರು ಬರ್ತಾ ಇದ್ದಾರೆ, ಎಕ್ಸ್ಪಲ್ಸ್ ಕ್ಲೂಟೆನ್ ಅವರು. ಅವ್ರು ಆಲ್ರೆಡಿ ಇಲ್ಲೇ ಮುಂದೆ ಬಂದು ಕಾಯ್ತಾ ಇದ್ದಾರೆ. ನಾವೇ ಸ್ವಲ್ಪ ಲೇಟು ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಮಂತು ಮಾನ್ಸೂನ್ ರೈಡ್ ಬಂದು ನಾವು ಕುದುರೆಮುಖ ಪ್ಲಾನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ನೊಂದು 3 ವೀಕ್ಸಲ್ಲಿ ಹೋಗ್ತೀವಿ, 2-3 ವೀಕ್ಸಲ್ಲಿ. ಅದು ನೋಡಿ, ಒಂದು ಒಳ್ಳೆ ಪ್ರಾಪರ್ ಪ್ಲಾನ್ ಇದೆ. ಕುದುರೆಮುಖ ಹೋದ್ರೆ ಹೇಗೆ ಕವರ್ ಮಾಡ್ಕೊಬೇಕು ಅಂತ. ಸೊ ಇಷ್ಟೊತ್ತಿಗೆ ಬಂದರೆ ನಮ್ಗೇನು ಫೀಲೇ ಆಗಲ್ಲ, ಬೆಂಗಳೂರು ಬಿಟ್ಟು ಈಚೆ ಹೋಗ್ತಾ ಇರೋದು. ಸೊ ನೋಡ್ಬೋದು, 80-90 ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಅದೇ ಮಾಮೂಲಿ ಟೈಮಲ್ಲಿ ಬಂದ್ಬಿಟ್ರೆ ಇಲ್ಲಿಂದ ಈ ಸಿಗ್ನಲ್ ದಾಟ ಅಷ್ಟರಲ್ಲಿ 10-15 ನಿಮಿಷ ಆಗುತ್ತೆ. ಸೊ ಇಲ್ಲಿ ಟೋಲ್ ಆದ್ಮೇಲೆ ನಿಲ್ಲಿಸಿ ಒಂದು ಬ್ರೇಕ್ ಕೊಟ್ಟು ಟೀ ಕುಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು 20-25 ಕಿಲೋಮೀಟರ್ ಇದೆ ಅಷ್ಟೇ. ಸೊ ನೋಡ್ಬೋದು, ಸೂಪರ್ ಬೈಕ್ ಅವರೆಲ್ಲ ಫುಲ್ಲು ಹೋಗ್ತಾ ಇದ್ದಾರೆ. ಟೈಮ್ ಬಂದು 7 ಗಂಟೆ ಆಗಿದೆ. ಏನೊಂದು 15-20 ನಿಮಿಷ ಬೇರೆ ಕೊಟ್ವಿ ಅಷ್ಟೇ. 6:30ಗೆಲ್ಲ ಬಂದ್ಬಿಟ್ಟಿದ್ವಿ ಇಲ್ಲಿ. ಸೊ ಇಲ್ಲಿ ಮಾಮೂಲಿ ನಂದಿ ಹಿಲ್ಸ್ ಕಡೆ ಲೆಫ್ಟ್ ತಗೋಬೇಕು. ಸೊ ನೋಡ್ಬೋದು, ಎದುರುಗಡೆ ನಂದಿ ಹಿಲ್ಸ್ ಬೆಟ್ಟ ಕಾಣಿಸ್ತಾ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ. ಫಾಗ್ ಏನಷ್ಟಿಲ್ಲ, ಕವರ್ ಆಗಿಲ್ಲ ಫಾಗೆಲ್ಲ. ಫುಲ್ಲು ಒಂಥರ ಮಿಸ್ಟ್ ಇದೆ, ಫಾಗ್ ಎಲ್ಲ ಕವರ್ ಆಗಿಲ್ಲ. ಮೋಸ್ಟ್ಲಿ ಮೇಲೆ ಇರೋರಿಗೆಲ್ಲ ಅಷ್ಟು ಕ್ಲೌಡ್ ಬೆಡ್ ಎಲ್ಲ ಕಾಣಿಸಿರಲ್ಲ. ಸೊ ಇವಾಗ ಸ್ವಲ್ಪ ಕ್ಲೌಡ್ ಕ್ರಿಯೇಟ್ ಆಗ್ತಾ ಇದೆ, ನೋಡ್ಬೋದು ವಿಡಿಯೋದಲ್ಲಿ. ಬೆಟ್ಟದ ಮೇಲೆ ಇವಾಗ ಕ್ಲೌಡ್ ಬರ್ತಾ ಇದೆ. ಸೊ ನೋಡಿ, ಈಗ ಸ್ಟ್ರೈಟ್ ಹೋದ್ರೆ ನಂದಿ ಹಿಲ್ಸು. ಇಲ್ಲಿ ಮುಂದೆಗಡೆ ಈ ಲೆಫ್ಟ್ ಏನ್ ಕಾಣಿಸ್ತಿದೆ, ಈ ಲೆಫ್ಟ್ ತಗೊಬೇಕು. ಸ್ವಲ್ಪ ರೂಟ್ ಕನ್ಫ್ಯೂಷನ್ ಇದೆ, ನೋಡ್ಕೊಂಡು ಬನ್ನಿ. ಸೊ ಎದುರುಗಡೆ ನೋಡ್ಬೋದು ಏನು ಬೆಟ್ಟ ಕಾಣಿಸ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ಚಿಕ್ಕದೇ ಇದೆ, ಬಟ್ ಏನಂದ್ರೆ ಇದೊಂಥರ ಟ್ರೆಕ್ಕಿಂಗು, ಇದು ಬೇರೆ ಥರನೇ ಇದೆ. ಜನನೂ ಹತ್ತುತ್ತಾ ಇದ್ದಾರೆ, ಕಾಣಿಸ್ತಾ ಇದೆ. ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ.
ಸೊ ಹಾಗೆ ಸ್ವಲ್ಪ ಆಫ್ ರೋಡು ಇದೆ, ನೋಡ್ಬೋದು. ಆಫ್ ರೋಡ್ ಅಂದ್ರೆ ಏನ್ ಮಾಮೂಲಿ ಎಲ್ಲಿರೋರು ಡೈಲಿ ಓಡಾಡೋ ರೋಡು, ನಮ್ಗೆ ಆಫ್ ರೋಡು. ಸೊ ನೋಡಿದ್ರಲ್ಲ, ಅಲ್ಲಿ ತುಂಬಾ ಮಣ್ಣಿದೆ, ಟೈರ್ ಎಲ್ಲ ಸ್ಕಿಡ್ ಆಗುತ್ತೆ, ನೋಡ್ಕೊಂಡು ಬರಬೇಕು. ಸಿಂಗಲ್ ಇದ್ದಾಗ ಪರವಾಗಿಲ್ಲ, ಡಬಲ್ ಇದ್ರೆ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ಆರಾಮಾಗಿ ಬನ್ನಿ. ನೋಡಿ ಎದುರುಗಡೆ ಹೇಗೆ ಕಾಣಿಸ್ತಾ ಇದೆ ಅಂತ, ದೊಡ್ಡ ಬೆಟ್ಟಗಳು. ಹಿಂದೆ ಇರೋ ಬೆಟ್ಟನೇ ನಂದಿ ಹಿಲ್ಸು. ಇಲ್ಲೇ ಲೆಫ್ಟ್ ಸೈಡಲ್ಲೇ ಪಾರ್ಕಿಂಗ್ ಸ್ಪೇಸ್ ಇದೆ, ಎಲ್ಲ ಅಲ್ಲೇ ಪಾರ್ಕ್ ಮಾಡಬೇಕು ಬೈಕ್ಗಳನ್ನ. ನಾವು ಸುಮ್ಮನೆ ಹಾಗೆ ಮುಂದೆ ರೋಡ್ ಇದೆಯಾ ಅಂತ ನೋಡೋಣ ಅಂತ ಹೋದ್ವಿ, ಅಷ್ಟೇ ರೋಡ್ ಇರೋದು, ಮುಂದೆ ಏನು ರೋಡ್ ಇಲ್ಲ. ಸೊ ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ಹೇಗಿದೆ ನೋಡಿ ದಾರಿ, ಫುಲ್ ಎಲ್ಲ ಮಳೆ ಬಂದು ಕಿತ್ತೋಗಿದೆ. ಆ್ಯಂಡ್ ಯಾವುದು ಗಾಡಿ ಹೋಗೋದಕ್ಕೆ ಆಗೋದೇ ಇಲ್ಲ. ಆ ರೂಟ್ ಬದಲು ಆರಾಮಾಗಿ ಬೆಟ್ಟನ ಹಾಗೆ ಹತ್ಕೊಂಡು ಹೋಗ್ಬೋದು, ಎಲ್ಲ ಹಾಗೆ ಹತ್ತುತ್ತಾ ಇದ್ರು. ಸೊ ನೋಡಿ ಹೇಗಿದೆ ಅಂತ, ಫುಲ್ಲು ಪ್ರಾಪರ್ ಟ್ರೆಕ್ಕಿಂಗು, ಅಡ್ವೆಂಚರು. ಬೆಟ್ಟ ಹತ್ತಕ್ಕೆ ಮಾತ್ರ ಸಕ್ಕದಾಗಿದೆ, ಒಂಥರ ಫೀಲು. ನೋಡಿ ಎಲ್ಲ ಹೇಗೆ ಹತ್ತುತ್ತಾ ಇದ್ದೀವಿ ಅಂತ. ಈ ಥರ ಎಲ್ಲ ಬಂದಾಗ ಫುಲ್ ಸ್ಲೀವು ಇಲ್ಲ ಜಾಕೆಟ್ಸ್ ಹಾಕೊಂಡು ಬನ್ನಿ, ಇಲ್ಲ ಅಂದರೆ ಗಿಡದ ಮುಳ್ಳುಗಳು ಕೈ ಕುಯ್ಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಬೆಟ್ಟ ಮುಂದೆನೆ ಮೇನ್ ರೋಡ್ ಇದೆ, ಮೇನ್ ರೋಡು ಪಕ್ಕಾನೇ ಬೆಟ್ಟ ಇರೋದು ಲೆಫ್ಟ್ ಸೈಡ್ ಒಳಗಡೆ. ಒಂದ್ಸಲ ಮೇಲೆ ಬರ್ತಿದ್ದಾಗೆ ವಿಶಾಲವಾದ ಜಾಗ, ಹಚ್ಚ ಹಸಿರಿನ ಹುಲ್ಲುಗಳು, ತಣ್ಣನೆಯ ಗಾಳಿ ಎಲ್ಲ ಮನಸ್ಸಿಗೆ ಒಳ್ಳೆ ನೆಮ್ಮದಿ, ಖುಷಿ ಕೊಡುತ್ತೆ. ಸೊ ಫೈನಲಿ ಫುಲ್ಲು ಟಾಪ್ಗೆ ಬಂದಿದ್ದೀವಿ. ಒಂದ್ಸಲ ಫುಲ್ಲು 360 ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಮೇಲೆ ಚಿಕ್ಕ ಸುಬ್ರಹ್ಮಣ್ಯ ವಿಗ್ರಹನೂ ಇದೆ. ಈ ಥರ ಜಾಗಗಳು ಹುಡುಕಿ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಸಂತೋಷ. ಗಾಳಿ ಮಾತ್ರ ಎಷ್ಟು ಜೋರಾಗಿ ಬೀಸ್ತಾ ಇದೆ ಅಂದರೆ ನಿಂತಿದ್ರೆ ನಮ್ಮನ್ನೇ ತಳ್ತಾ ಇದೆ, ನಿಂತ್ಕೊಳ್ಳೋಕೆ ಆಗಲ್ಲ. ಫೋಟೋ ತಗೊಳ್ಳೋಣ ಅಂದರೆ ಫೋನ್ನೇ ತಳ್ತಾ ಇದೆ. ಆ್ಯಂಡ್ ಎದುರುಗಡೆ ಏನು ಕಾಣಿಸ್ತಾ ಇದೆ ಅಲ್ಲಿಂದನೂ ಬರ್ಬೋದು, ಅದೇ ಮೇನ್ ಎಂಟ್ರೆನ್ಸು. ಅಲ್ಲಿ ನಿಮಗೆ ಒಂದು ದೇವಸ್ಥಾನ ಸಿಗುತ್ತೆ ಆ್ಯಂಡ್ ಸ್ಟೆಪ್ಸ್ಗಳಿದೆ ಅಲ್ಲೆಲ್ಲ. ಸೊ ಈ ಥರ ಜಾಗ ಬಂದಾಗ ಶೂಸ್ ಹಾಕೊಂಡು ಬನ್ನಿ, ಇಲ್ಲ ಅಂದರೆ ಸ್ಲಿಪ್ಪರಲ್ಲಿ ಗ್ರಿಪ್ ಸಿಗಲ್ಲ, ಸುಮ್ಮನೆ ಸ್ಲಿಪ್ಪರ್ ಕೈಲಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ ಹೇಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.